ತಿಮರೋಡಿ ಅಕ್ರಮ ಶಸ್ತ್ರಾಸ್ತ್ರ ಒಂದು ಪ್ರಕರಣಕ್ಕೆ ಕೋರ್ಟು ಸತತ ಒಂದು ವಿಚಾರವಾಗಿ ತಡೆ ನೀಡ್ತಾ ಇದೆ. ಯಾಕಂದರೆ ಅವರು ಅಕ್ರಮವಾಗಿ ಒಂದು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ರು ಅಂತ ಹೇಳಲಾಗ್ತಾ ಇತ್ತು. ಆ ಒಂದು ವಿಚಾರವಾಗಿ ಸಾಕಷ್ಟು ಮಾತುಗಳು ಕೇಳಿ ಬಂದಿತ್ತು. ಈಗ ಈ ಒಂದು ವಿಚಾರಕ್ಕೆ ಕೋರ್ಟ್ ತಡೆ ನೀಡಿದೆ. ಆಗಸ್ಟ್ 26ರಂದು ತಿಮರೋಡಿ ನಿವಾಸದ ಒಂದು ಶೋಧ ಏನು ನಡೆಸಿದ್ರು ಪೊಲೀಸರು. ಆ ಒಂದು ಸಮಯದಲ್ಲಿ 2 ತಲವಾರು, 1 ಬಂದೂಕು ಸೇರಿ 44 ಸಶಸ್ತ್ರಗಳನ್ನು ಅಂದರೆ ವಶಕ್ಕೆ ಪಡೆದುಕೊಂಡಿದ್ದರು. ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡಿಸ್ಕೊಂಡಿದ್ರು. ಶಸ್ತ್ರಾಸ್ತ್ರ ಕಾಯ್ದೆ 1985ರ ಒಂದು ಅಡಿಯಲ್ಲಿ ದೂರು ದಾಖಲಿಸಿಕೊಂಡಿದ್ರು ಪೊಲೀಸರು. ತಿಮರೋಡಿಗೆ ನೋವು ಕೊಡಲು FIR ಮಾಡಿದ್ದಾರೆ ಅಂತ ಹೇಳಿ ತಿಮರೋಡಿ ಪರ ವಕೀಲರು ಏನಿದ್ದಾರೆ ಅವರು ವಾದವನ್ನು ಮಾಡಿದರು ಅವರ ಪರವಾಗಿ. ಆ ಪ್ರಕರಣಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಈಗ ತಿಮರೋಡಿ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ ತಿಮರೋಡಿ ಅವರಿಗೆ ಈ ಒಂದು ವಿಚಾರದಲ್ಲಿ. ಯಾಕಂದರೆ ಕೋರ್ಟು ಏನವರು ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ ಅಂತ ಹೇಳಿ ಪೊಲೀಸರು ಮನೆಗೆ ಹೋಗಿ ಶೋಧ ಕಾರ್ಯವನ್ನು ಮಾಡಿ ಕೆಲವೊಂದು ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ರು. ಶಸ್ತ್ರಾಸ್ತ್ರ ಕಾಯ್ದೆ 1959ರ ಅಡಿಯಲ್ಲಿ ಕೇಸ್ ಕೂಡ ಹಾಕಲಾಗಿತ್ತು ಅವರ ಮೇಲೆ. ಎಲ್ಲೋ ಒಂದು ಕಡೆ ತಿಮರೋಡಿ ಅವರಿಗೆ ನೋವು ಕೊಡೋಕೆ FIR ಮಾಡಿದ್ದಾರೆ ಅಂತ ಹೇಳಿ ತಿಮರೋಡಿ ಪರ ವಕೀಲರು ವಾದವನ್ನು ಮಾಡಿದರು. ಈ ಒಂದು ವಿಚಾರವಾಗಿ ಆಲಿಸಿದಂತಹ ಕೋರ್ಟ್ ಈ ಒಂದು ವಿಚಾರದಲ್ಲಿ ತಡೆ ನೀಡಿದೆ. ತಿಮರೋಡಿ ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ತಡೆ ನೀಡಿರುವಂಥದ್ದು ಈ ಒಂದು ವಿಚಾರವಾಗಿ. ಆಗಸ್ಟ್ 26ರಂದು ತಿಮರೋಡಿಯ ಒಂದು ನಿವಾಸದಲ್ಲಿ ಪೊಲೀಸರು ಹೋಗಿದ್ದು ಶೋಧ ಕಾರ್ಯವನ್ನು ಮಾಡಿದ್ರು. ಅಲ್ಲಿ 2 ತಲವಾರು, 1 ಬಂದೂಕು ಸೇರಿ 44 ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದುಕೊಂಡ ಮೇಲೆ ಕಾನೂನಿನ ಪ್ರಕಾರ ಶಸ್ತ್ರಾಸ್ತ್ರ ಕಾಯ್ದೆ ಪ್ರಕಾರ ಅವರು ಕೇಸನ್ನು ಕೂಡ ಹಾಕಿದರು. ಈ ಒಂದು ವಿಚಾರವಾಗಿ ಅವರ ಬೆಂಬಲಿಗರು ಮತ್ತು ಬೇರೆಯವರು ಕೂಡ ಹೇಳ್ತಾ ಇದ್ರು ಸಾಕಷ್ಟು ವಿಚಾರಗಳು. ಅದೇ ವಿಚಾರವಾಗಿ ಅವರ ಪರ ವಕೀಲರು ಕೂಡ ಎಲ್ಲೋ ಒಂದು ಕಡೆ ಸುಮ್ಮನೆ ತಿಮರೋಡಿ ಅವರಿಗೆ ನೋವು ಕೊಡಬೇಕನ್ನುವಂತಹ ಉದ್ದೇಶದಿಂದಲೇ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ವಾದವನ್ನು ಮಾಡಿರ್ತಾರೆ. ಇದನ್ನು ಆಲಿಸಿದಂತಹ ಕೋರ್ಟ್ ತಿಮರೋಡಿ ಅವರ ಒಂದು ವಿಚಾರದಲ್ಲಿ ಕೋರ್ಟ್ ತಡೆ ನೀಡಿದೆ. ಅವರೇನು ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡಿದ್ರು ಮನೆಯಲ್ಲಿ ಅನ್ನುವಂತಹ ಆರೋಪದ ಕೇಳಿ ಬಂದಿತ್ತು. ಕೇಸ್ ಕೂಡ ಹಾಕಿದ್ರು. ಆ ಒಂದು ಕೇಸ್ನಲ್ಲಿ ಒಂದು ರೀತಿಯಲ್ಲಿ ಈಗ ತಿಮರೋಡಿ ಅವರಿಗೆ ಒಂದು ಸ್ವಲ್ಪ ರಿಲೀಫ್ ಸಿಕ್ಕಂತೆ ಕಾಣ್ತಾ ಇದೆ. ಕೋರ್ಟ್ ಈ ರೀತಿಯಾಗಿ ತಡೆ ನೀಡಿರುವಂಥದ್ದು. ಏನು 44 ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ರು ಪೊಲೀಸರು. ಶಸ್ತ್ರಾಸ್ತ್ರ ಕಾಯ್ದೆ 1959ರ ಅಡಿಯಲ್ಲಿ ಕೇಸನ್ನು ಏನು ಹಾಕ್ಕೊಂಡಿದ್ರು. ಆ ಕೇಸ್ ಎಲ್ಲೋ ಒಂದು ಕಡೆ ಸರಿಯಾದದ್ದು ಅಲ್ಲ. ತಿಮರೋಡಿ ಅವರಿಗೆ ಬೇಕಂತಲೇ ಟಾರ್ಗೆಟ್ ಮಾಡಿ ನೋವು ಕೊಡೋಕೆ ಅಂತ ಈ ರೀತಿಯಾಗಿ ಮಾಡಲಾಗ್ತಾ ಇದೆ ಅಂತ ಹೇಳಿ ತಿಮರೋಡಿ ಪರ ವಕೀಲರು ವಾದವನ್ನು ಮಾಡಿರ್ತಾರೆ, ಕೇಳಿಕೊಂಡಿರ್ತಾರೆ, ಕೋರ್ಟ್ಗೆ ಮನವಿಯನ್ನು ಮಾಡಿದ್ರು. ಹೀಗಾಗಿ ಇದನ್ನು ಆಲಿಸಿದಂತಹ ಕೋರ್ಟ್ ಇದಕ್ಕೆ ತಡೆ ನೀಡಿದೆ, ಸ್ಟೇ ಕೊಟ್ಟಿದ್ದಾರೆ. ಈ ಒಂದು ಕೇಸ್ನಲ್ಲಿ ತಿಮರೋಡಿಗೆ ಈ ಒಂದು ವಿಚಾರದಲ್ಲಿ ಸ್ವಲ್ಪ ರಿಲೀಫ್ ಸಿಕ್ಕಂತೆ ಕಾಣ್ತಾ ಇದೆ. ಏನು ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದವು. ಅದರಲ್ಲಿ ಇದು ಕೂಡ ಒಂದು ಅಕ್ರಮವಾಗಿ ಇಟ್ಕೊಂಡಿದ್ದಾರೆ ಶಸ್ತ್ರಾಸ್ತ್ರಗಳನ್ನು, ಇವರು ಅದನ್ನು ದುರುಪಯೋಗಕ್ಕೆ ಬಳಸ್ಕೊಳ್ಳಬಹುದು, ಇದು ಏನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಈ ಒಂದು ಪೊಲೀಸರು ಕೂಡ ಅದೇ ಒಂದು ಆಯಾಮದಲ್ಲಿ ಮನೆಗೆ ಹೋಗಿ ಶೋಧವನ್ನು ಮಾಡಿದಾಗ ಅವರಿಗೆ ನಿರೀಕ್ಷೆಯಂತೆಯೇ ಕೆಲವೊಂದು ಶಸ್ತ್ರಾಸ್ತ್ರಗಳು ಸಿಕ್ಕಂಥದ್ದನ್ನು ಎಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ರು. ಏನು ಕಾನೂನು ರೀತಿಯಲ್ಲಿ ಕೇಸ್ ಹಾಕಬೇಕು, ಯಾವ ಆ್ಯಕ್ಟ್ನಲ್ಲಿ ಕೇಸ್ ಹಾಕಬೇಕು ಅದರಲ್ಲಿ ಕೇಸ್ ಕೂಡ ಹಾಕಿದ್ರು. ಆಗ ಕೂಡ ಸಾಕಷ್ಟು ಜನ ಅವರ ಪರವಾಗಿಯೇ ಮಾತಾಡಿದ್ರು, ತಿಮರೋಡಿ ಅವರ ಪರವಾಗಿ ಮಾತಾಡಿದರು, ಜಯ ಘೋಷಣೆಗಳನ್ನು ಕೂಗ್ತಾ ಇದ್ರು. ಇಲ್ಲ, ಇವರು ಈ ರೀತಿಯಾಗಿಗೋಸ್ಕರ ಆ ಒಂದು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿರಲಿಲ್ಲ ಅಂತ. ಈ ಎಲ್ಲ ವಿಚಾರಗಳನ್ನು ಕೋರ್ಟ್ ಆಲಿಸುತ್ತೆ. ವಕೀಲರು ಏನು ವಾದ ಮಾಡಿರ್ತಾರೆ ತಿಮರೋಡಿ ಅವರ ಪರವಾಗಿ ಅದನ್ನು ಕೇಳಿದಂತಹ ಕೋರ್ಟ್ ಈ ಒಂದು ವಿಚಾರದಲ್ಲಿ ತಡೆ ನೀಡಿದೆ, ಸ್ಟೇ ಕೊಟ್ಟಿದೆ. ಹೀಗಾಗಿ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ತಿಮರೋಡಿ ಅವರಿಗೆ ಸ್ವಲ್ಪ ಸಮಾಧಾನ ಪಡ್ಕೋಬಹುದು. ಇದು ಮುಂದಿನ ಒಂದು ವಿಚಾರಣೆ ನಡೆಯೋ ತನಕ ಏನಾಗಬಹುದು ಅನ್ನುವಂಥ ವಿಚಾರ ತಿಳಿಯೋ ತನಕ ಸದ್ಯಕ್ಕೆ ಈ ಒಂದು ವಿಚಾರದಿಂದ, ಈ ಒಂದು ಕೇಸ್ನಿಂದ ತಿಮರೋಡಿ ಅವರಿಗೆ ಕೊಂಚ ರಿಲೀಫ್ ಸಿಕ್ಕಂತ ಹಾಕಿದೆ. ಅಕ್ರಮವಾಗಿ ಏನು ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡಿದ್ರು ಇವರು, ಅದರಿಂದ ತೊಂದರೆಯಾಗಬಹುದು ಅಥವಾ ಯಾವ ಉದ್ದೇಶದಿಂದ ಇಟ್ಟುಕೊಂಡಿದ್ರು ಎನ್ನುವಂಥ ಒಂದು ಪ್ರಶ್ನೆ ಬಂದಿತ್ತು. ಖುದ್ದು ಪೊಲೀಸರೇ ಮನೆಗೆ ಹೋಗಿ ಎಲ್ಲ ಹುಡುಕಾಟವನ್ನು ನಡೆಸಿ ಅಲ್ಲಿದ್ದಂತಹ ಎಲ್ಲ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಬಂದು ವೆಪನ್ಗಳನ್ನು, ಬಂದೂಕಾಗಿರ್ಬೋದು, ತಲವಾರಾಗಿರ್ಬೋದು, ಇನ್ನು ಬೇರೆ ಬೇರೆ ಏನು ಸಿಕ್ಕಿತ್ತು ಅವರಿಗೆ ಅದನ್ನು ತಗೊಂಡು ಬಂದಿದ್ದರು, ಅವರ ವಶದಲ್ಲಿ ಇರಿಸ್ಕೊಂಡಿದ್ರು. ತಿಮರೋಡಿ ಅವರ ಮೇಲೆ ಕೇಸ್ ಹಾಕಿ ಅವರನ್ನು ಕರೆದುಕೊಂಡು ಹೋಗುವಂಥ ಒಂದು ಕೆಲಸ ಕೂಡ ಆಗಿತ್ತು. ಹೀಗಾಗಿ ಈ ಒಂದು ವಿಚಾರವಾಗಿ ಈಗ ಸ್ಟೇ ಸಿಕ್ಕಿದೆ, ಕೋರ್ಟ್ ತಡೆಯನ್ನು ನೀಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.